ಎಚ್.ಡಿ. ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಬಹಳ ಕುತೂಹಲಕರ ಘಟ್ಟದಲ್ಲಿ ಸಾಗ್ತಾ ಇದೆ. ಏಕಮುಖ ರೀತಿಯಲ್ಲಿ ವಿಚಾರಣೆ ನಡೀತಾ ಇದೆ, ಪ್ರಕರಣದ ತನಿಖೆ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ ಮೂರ್ತಿ ಡಿ ನಾಯಕ್ ಅವರು. ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಕ್ಕೆ ಹೌದು, ಈ ಪ್ರಕರಣದಲ್ಲಿ ಸಿಎಂ ಪಿಎಂಗೆ ಪತ್ರ ಬರೆದಿದ್ದಾರೆ. ಎಸ್ಐಟಿ ರಾಜ್ಯ ಸರ್ಕಾರದ ತನಿಖಾ ಸಂಸ್ಥೆ. ಲೋಕಸಭಾ ಚುನಾವಣೆ ನಡೀತಾ ಇದೆ, ಇಲ್ಲಿ ಏಕಮುಖ ರೀತಿಯ ಬೆಳವಣಿಗೆ ಕಾಣಿಸ್ತಾ ಇದೆ. ಪ್ರಕರಣದಲ್ಲಿ ಫೇರ್ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಅಂದ್ರೆ ಸೂಕ್ತ ರೀತಿಯಾದಂತಹ ತನಿಖೆ ನಡೀತಾ ಇಲ್ಲ, ಸತ್ಯಾಂಶವನ್ನ ಹೊರತರುವಂತಹ ಕೆಲಸ ಸೂಕ್ತ ರೀತಿಯಲ್ಲಿ ಆಗ್ತಾ ಇಲ್ಲ. ಮಧ್ಯಂತರ ಅರ್ಜಿಯನ್ನ ಹಾಕಲಾಗಿದೆ. ಯಾವುದೇ ಪ್ರೈಮಾಫಿಸಿ ಇಲ್ಲದೆ ಇದ್ರೂ ಕೂಡ ಇಲ್ಲಿ ಈ ರೀತಿಯಾಗಿ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ನನಗೆ ರಕ್ಷಣೆ ನೀಡಿದ್ರೆ, ಅಂದ್ರೆ ನನ್ನ ಕಕ್ಷಿದಾರರಿಗೆ ರಕ್ಷಣೆಯನ್ನ ನೀಡಿದ್ರೆ ತಕ್ಷಣ ವಿಚಾರಣೆಗೆ ಹಾಜರಾಗ್ತೀವಿ, ಇಲ್ಲವಾದಲ್ಲಿ ನಾವು ವಿಚಾರಣೆಗೆ ಹಾಜರಾಗುವುದಕ್ಕೆ ಸಾಧ್ಯ ಇಲ್ಲ. ನಮಗ್ ರಕ್ಷಣೆ ನೀಡಿ ಆ ನಂತರದ ನಿಮಿಷ ನನ್ನ ಕಕ್ಷಿದಾರರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿ ಸದ್ಯ ಮೂರ್ತಿ ಡಿ ನಾಯಕ್ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಎಸ್ಪಿಪಿ ಯಾಕೆ ಈ ರೀತಿ ವಾದ ಮಾಡಿದ್ದಾರೆ ಗೊತ್ತಿಲ್ಲ, ಇಲ್ಲಿ ಯಾರೋ ಕಿಡ್ನಾಪ್ ಆಗಿದ್ದಾರೆ, ಬೇಕಿದ್ರೆ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಬಹುದಾಗಿತ್ತು, ಆಕೆಯನ್ನ ಹುಡುಕಬಹುದಾಗಿತ್ತು, ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸುವಂತ ಅವಕಾಶ ಇತ್ತು, ಬಟ್ ಅದ್ಯಾವುದನ್ನು ಕೂಡ ಮಾಡದೆ ನನ್ನ ಕಕ್ಷಿದಾರ ಎಚ್.ಡಿ. ರೇವಣ್ಣ ಅವರ ವಿರುದ್ಧ 364A ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿ ಇವರು FIR ದಾಖಲು ಮಾಡಿದ್ದಾರೆ. ಆ ಮೂಲಕ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲ ಮೂರ್ತಿ ಡಿ ನಾಯಕ್ ಅವರು ಮಾಡ್ತಿದ್ದಾರೆ. ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಬಹುದಾಗಿತ್ತು, ಆ ಮಹಿಳೆ ನಾಪತ್ತೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೂಲಕ ಆಕೆಯನ್ನ ಹುಡುಕಬಹುದಾಗಿತ್ತು. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೇ ಪ್ರೈಮಾಫಿಸಿ ಇಲ್ಲದೆ ಇದ್ರು, ಅಂದ್ರೆ ಮೇಲ್ನೋಟಕ್ಕೆ ಇವರೇ ಕೃತ್ಯ ಮಾಡಿದ್ದಾರೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲದೆ ಇದ್ರು, ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ, 364A ಸೆಕ್ಷನ್ ಹಾಕಿದ್ದಾರೆ. ಜೊತೆಗೆ ಏಕಮುಖ ರೀತಿಯ ಬೆಳವಣಿಗೆ ಇಲ್ಲಾಗ್ತಾ ಇದೆ. ಎಸ್ಐಟಿ ಬರುವಂತದ್ದು ರಾಜ್ಯ ಸರ್ಕಾರದ ಅಂಡರ್ನಲ್ಲಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫೇರ್ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ನಿಷ್ಪಕ್ಷಪಾತ ತನಿಖೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಮಧ್ಯಂತರ ಅರ್ಜಿಯನ್ನ ನಾವು ಸಲ್ಲಿಕೆ ಮಾಡಿದ್ದೇವೆ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಮೂರ್ತಿ ಡಿ ನಾಯಕ್ ಅವರು, ಎಚ್.ಡಿ. ರೇವಣ್ಣ ಅವರ ಪರ ವಕೀಲರು. ಜೊತೆಗೆ ಬಹಳ ಸ್ಪಷ್ಟವಾಗಿ ಅವರು ಮತ್ತೊಮ್ಮೆ ಉಲ್ಲೇಖ ಮಾಡ್ತಾರೆ, ನಮಗ್ ರಕ್ಷಣೆಯನ್ನ ನೀಡಿ, ರಕ್ಷಣೆ ಕೊಟ್ಟ ನೆಕ್ಸ್ಟ್ ಮಿನಿಟ್ಗೆ ನಮ್ಮ ಕಕ್ಷಿದಾರರು ವಿಚಾರಣೆಗೆ ಹಾಜರಾಗ್ತಾರೆ, ರಕ್ಷಣೆಯನ್ನ ಕೊಡದೇ ಇದ್ರೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು. ಜೊತೆಗೆ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾಗಿತ್ತು, ಆ ಮಹಿಳೆ ನಾಪತ್ತೆಯಾದಂತಹ ಸಂದರ್ಭದಲ್ಲಿ ಆ ಮೂಲಕ ಆಕೆಯನ್ನ ಹುಡುಕಬಹುದಾಗಿತ್ತು. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೇ ಪ್ರೈಮಾಫಿಸಿ ಇಲ್ಲದೆ ಇದ್ರೂ ಕೇಸ್ನ ಮಾಡಲಾಗಿದೆ. ಮತ್ತಷ್ಟು ಹಳೆ ಪ್ರಕರಣಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಈಗ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು. ಪ್ರಕರಣದಲ್ಲಿ ಈಗಾಗಲೇ A2ನ ಅರೆಸ್ಟ್ ಮಾಡಲಾಗಿದೆ. A2 ಯಾರು? ಸತೀಶ್ ಬಾಬಣ್ಣ ಅವರನ್ನ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವರ್ ಟು ಅರೆಸ್ಟ್ ಅಂಡ್ ಮೀನ್ ಟು ಅರೆಸ್ಟ್ ಬಗ್ಗೆ ಉಲ್ಲೇಖವನ್ನ ಮಾಡ್ತಿದ್ದಾರೆ ಸದ್ಯ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು. ಜೋಗಿಂದರ್ ಕುಮಾರ್ ಪ್ರಕರಣದಲ್ಲಿ ಏನಾಗಿತ್ತು ಅದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲ ಮೂರ್ತಿ ಡಿ ನಾಯಕ್ ಅವರು ಮಾಡ್ತಿದ್ದಾರೆ. ಪವರ್ ಟು ಅರೆಸ್ಟ್ ಹಾಗೆ ನೀಡ್ ಟು ಅರೆಸ್ಟ್ ಬಗ್ಗೆ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ಜೋಗಿಂದರ್ ಕುಮಾರ್ ಪ್ರಕರಣದಲ್ಲಿ ಅದರಲ್ಲಿ ಅರೆಸ್ಟ್ ಮಾಡುವುದಕ್ಕೆ ಇರುವಂತಹ ಅಧಿಕಾರ ಹಾಗೆ ಅರೆಸ್ಟ್ ಮಾಡಬೇಕಾದಂತಹ ಅವಶ್ಯಕತೆ, ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಅವಶ್ಯಕತೆ, ಈ ಎರಡರ ಬಗ್ಗೆ ಅರೆಸ್ಟ್ ಮಾಡೋದಕ್ಕಿರುವಂತಹ ಅಧಿಕಾರ, ಅರೆಸ್ಟ್ ಮಾಡೋದಕ್ಕಿರುವಂತಹ ಅವಶ್ಯಕತೆ, ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾಗಿ ಜೋಗಿಂದರ್ ಕುಮಾರ್ ಪ್ರಕರಣದಲ್ಲಿ ಉಲ್ಲೇಖ ಮಾಡಲಾಗಿತ್ತು ಅನ್ನುವಂಥದ್ದನ್ನ ತಿಳಿಸುವಂತಹ ಕೆಲಸವನ್ನ ಸದ್ಯ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು ಮಾಡ್ತಿದ್ದಾರೆ. ಇಲ್ಲಿ ಎಸ್ಐಟಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬಂಧಿಸಲೇಬೇಕು ಅಂತ ನಿಂತಿದೆ. ಹಾಗಾಗಿ ನಮಗ್ ರಕ್ಷಣೆಯ ಅವಶ್ಯಕತೆ ಇದೆ. ಇಲ್ಲಿ ಪವರ್ ಟು ಅರೆಸ್ಟ್ ಅನ್ನ ಬಳಕೆ ಮಾಡ್ತಾ ಇದೆ ಎಸ್ಐಟಿ. ಬಂಧನ ಮಾಡಲೇಬೇಕು ಅಂತ ಹಠಕ್ ಬಿದ್ದ ಕಾಣಿಸ್ತಾ ಇದೆ.
ಅರೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲದೆ ಇದ್ರೂ ಅಧಿಕಾರವನ್ನ ಬಳಸಿ ಅರೆಸ್ಟ್ ಮಾಡಲೇಬೇಕು ಅಂತ ಹಠಕ್ ಬಿದ್ದ ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ನಮ್ಮ ಕಕ್ಷಿದಾರರಿಗೆ ರಕ್ಷಣೆಯ ಅವಶ್ಯಕತೆ ಇದೆ. ಆ ರಕ್ಷಣೆಯನ್ನ ಕೊಟ್ರೆ ಖಂಡಿತವಾಗಿಯೂ ನಾವು ಪೊಲೀಸರ ವಿಚಾರಣೆಗೆ ಹಾಜರಾಗ್ತೀವಿ, ಆ ನೋಟಿಸ್ಗೆ ನಾವು ಸ್ಪಂದಿಸ್ತೀವಿ. ನೆಕ್ಸ್ಟ್ ಮಿನಿಟ್ ಪೊಲೀಸರ ಮುಂದೆ ವಿಚಾರಣೆಗೆ ನನ್ನ ಕಕ್ಷಿದಾರರು ಹಾಜರಾಗ್ತಾರೆ ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ಅಲ್ಲಿಗೆ ಬಹಳ ಕುತೂಹಲಕರ ಘಟ್ಟದಲ್ಲಿ ಸಾಗ್ತಾ ಇದೆ ಎಚ್ ಡಿ ರೇವಣ್ಣ ಅವರು ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ. ಯಾವ ರೀತಿಯಾಗಿ ಆರಂಭದಿಂದ 3 ಗಂಟೆಗೆ ವಿಚಾರಣೆ ಆರಂಭ ಆಗಿತ್ತು, ಸಮಯ 4:15 ಆಯಿತು. ಸುದೀರ್ಘ 1.5 ಗಂಟೆಗಳ ಕಾಲ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ ಎಚ್ ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.